ಕನಕಪುರ ತಾಲೂಕು ಗಂಗಾ ಮತಸ್ಥ ಬೆಸ್ತರ ಸಂಘದ ವತಿಯಿಂದ ನಿಜ ಶರಣ ಶ್ರೀ ಅಂಬಿಗರ ಚೌಡಯ್ಯರವರ 905ನೇ ವರ್ಷದ ಜಯಂತಿ ಕಾರ್ಯಕ್ರಮವನ್ನು ತಾಲೂಕು ಅಧ್ಯಕ್ಷ ಚಿಕ್ಕಣ್ಣರವರ ನೇತೃತ್ವದಲ್ಲಿ ನಗರದ ಹೌಸಿಂಗ್ ಬೋರ್ಡ್ನಲ್ಲಿರುವ ಸಂಘದ ಕಚೇರಿಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ತೋಟಗಾರಿಕೆ ಇಲಾಖೆ ಸಹಾಯಕ ನಿರ್ದೇಶಕ ಶ್ರೀನಿವಾಸ್ ಮಾತನಾಡಿ, ಕುಲಗುರು ಅಂಬಿಗರ ಚೌಡಯ್ಯನವರು ಜನಿಸಿ ಇಲ್ಲಿಗೆ 905 ವರ್ಷಗಳಾಗಿದ್ದು, ಇವರು ಮೂಲತಃ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಚೌಡದಾನಪುರದಲ್ಲಿ ತಾಯಿ ಪಂಪಾದೇವಿ, ತಂದೆ ವಿರೂಪಾಕ್ಷಪ್ಪನವರ ಮಗನಾಗಿ ಜನಿಸಿದರು. ಅವರ ಗುರುಗಳು ಶಿವದೇವರಾಗಿದ್ದರು. ಬಾಲ್ಯದಲ್ಲಿಯೇ ದೋಣಿ ನಡೆಸುವ ಕಾಯಕದಲ್ಲಿ ನಿರತರಾಗಿದ್ದರು. ನಂತರ ಬಸವ ಕಲ್ಯಾಣಕ್ಕೆ ಹೋಗಿ ಎಲ್ಲ ಜನಾಂಗದ 63 ಶರಣರ ಪೈಕಿ ಅಂಬಿಗರ ಚೌಡಯ್ಯರವರನ್ನು ನಿಜ ಶರಣ ಎಂದು ಬಸವಣ್ಣನವರು ಬಿರುದು ನೀಡಿದರು. ಸಮಾಜದಲ್ಲಿ ಮಳೆ ಬಂದು ನದಿಗಳು, ಕೆರೆ, ಕುಂಟೆಗಳು ತುಂಬಿ ಹರಿಯುವಾಗ ಜನರು ಮನೆ ಬಾಗಿಲು ಮುಚ್ಚಿ ಒಳಗೆ ಹೋದರೆ ನಮ್ಮ ಜನಾಂಗವು ನೀರಿನಲ್ಲಿ ಸಿಲುಕಿರುವ ಜನರನ್ನು ರಕ್ಷಿಸುವ ಕಾಯಕದಲ್ಲಿ ತೊಡಗುತ್ತಾರೆ ಎಂದು ಮಾತನಾಡಿದರು. ಬಸವಣ್ಣನವರು ಅಂದಿನ ಕಾಲದಲ್ಲಿ ಅನುಭವ ಮಂಟಪ ತೆರೆದು ಎಲ್ಲ ಜನಾಂಗವು ಸಮಾನತೆಯಿಂದ ಬದುಕಬೇಕು, ಮಾನವರೆಲ್ಲರೂ ಒಂದೇ ಎಂಬ ತತ್ವ ಆದರ್ಶಗಳನ್ನು ಪಾಲಿಸಿದ ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ವಂಶಸ್ಥರಾದ ನಾವುಗಳು ಮೇಲುಕೀಳು, ಜಾತಿಮತ ಭೇದಗಳನ್ನು ಮರೆತು ಸಹಬಾಳ್ವೆಯಿಂದ ಬದುಕಬೇಕು ಎಂದು ತಿಳಿಸಿದರು. ನಮ್ಮ ಸಮುದಾಯಕ್ಕೋಸ್ಕರ ಒಂದು ಪೀಠವಿದ್ದು ಅದನ್ನು ನಾವು ಅಡುಗೆ ಮನೆ ಎಂದು ತಿಳಿದುಕೊಳ್ಳಬೇಕು. ಮುಂದುವರೆದ ಜನಾಂಗಗಳಲ್ಲಿ ಯಾವುದೇ ಸಮಸ್ಯೆಗಳು ಎದುರಾದರೆ ತಮ್ಮ ಮಠ ಮಂದಿರಗಳಲ್ಲೇ ತೀರ್ಮಾನ ಕೈಗೊಳ್ಳಲಾಗುತ್ತದೆ. ಅದೇ ಮಾದರಿಯಲ್ಲಿ ನಮ್ಮ ಪೀಠದಲ್ಲಿ ತೀರ್ಮಾನ ತೆಗೆದುಕೊಳ್ಳಬೇಕು. ನಮ್ಮ ಸಮುದಾಯದಲ್ಲಿ ವಿದ್ಯಾವಂತ ಮಕ್ಕಳ ಕೊರತೆಯಿದ್ದು ಮಕ್ಕಳಿಗೆ ಉನ್ನತ ಶಿಕ್ಷಣ ನೀಡಲು ಸಮುದಾಯ ಮುಂದಾಗಬೇಕು. ಮಾಜಿ ಸಂಸದರಾದ ಡಿ.ಕೆ. ಸುರೇಶ್ ರವರು ನಮ್ಮ ಸಮುದಾಯಕ್ಕೆ 2 ಎಕರೆ ಜಾಗವನ್ನು ನೀಡುವುದಾಗಿ ತಿಳಿಸಿರುತ್ತಾರೆ. ಅವರಿಗೆ ನಮ್ಮ ಸಂಘದ ವತಿಯಿಂದ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು. ನಮ್ಮ ಸಮಾಜದಲ್ಲಿ 9 ರಿಂದ 10 ಶಾಸಕರು ಇರಬೇಕಾಗಿತ್ತು. ಆದರೆ ಕೇವಲ 2 ಮಾತ್ರ ಶಾಸಕರಿದ್ದಾರೆ. ನಾವು ತುಳಿತಕ್ಕೆ ಒಳಗಾದ ಸಮಾಜದವರಾಗಿದ್ದು, ಮಹಾಮಾನವತಾವಾದಿ ಡಾ. ಬಿ.ಆರ್. ಅಂಬೇಡ್ಕರ್ ರವರು ಎಲ್ಲರಿಗೂ ಸಮಾನತೆಯ ಕಾನೂನನ್ನು ನೀಡಿದ್ದಾರೆ. ಅವರನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗಿದೆ ಎಂದು ತಿಳಿಸಿದರು. ಜಯಂತಿ ಕಾರ್ಯಕ್ರಮದಲ್ಲಿ ರಾಜ್ಯ ಯುವ ಜೆಡಿಎಸ್ ಉಪಾಧ್ಯಕ್ಷ ಚಿನ್ನಸ್ವಾಮಿ, ನಗರಸಭಾ ಸದಸ್ಯ ಲೋಕೇಶ್, ಮಾಜಿ ನಗರಸಭಾ ಸದಸ್ಯ ಚಾಮರಾಜು, ಅಂಗಡಿ ಕೃಷ್ಣಣ್ಣ, ಹಿರಿಯ ಪಶು ವೈದ್ಯಕೀಯ ಪರೀಕ್ಷಕ ಗೋವಿಂದರಾಜು, ಕಾರ್ಯದರ್ಶಿ ರಾಜು, ಖಜಾಂಚಿ ಕಲ್ಲಹಳ್ಳಿ ರಾಜು, ಪಡುವಣಗೆರೆ ನಾಗೇಂದ್ರ, ಏರಂದಪ್ಪನಹಳ್ಳಿ ಗೋಪಾಲ, ಮುಳ್ಳಹಳ್ಳಿ ಮಹದೇವ, ಕಲ್ಲಹಳ್ಳಿ ಬಾಬು, ಮರಳವಾಡಿ ರಾಜಣ್ಣ, ಸಾಸಲಾಪುರ ಕೃಷ್ಣಪ್ಪ, ಛಾಯಾಗ್ರಾಹಕರ ಸಂಘದ ಮಾಜಿ ಅಧ್ಯಕ್ಷ ಸಿದ್ದು, ವಕೀಲ ಯೋಗೇಶ್, ಹಾರೋಬಲೆ ಬಡ್ಡಪ್ಪ, ಸಿ.ಎನ್. ಚಿಕ್ಕರಾಜು, ಮಿಲ್ ನಾಗಣ್ಣ, ಶಿವರಾಮು ಸೇರಿದಂತೆ ಹಲವಾರು ಮುಖಂಡರು ಸದಸ್ಯರು ಹಾಜರಿದ್ದರು. ಎಲ್ಲರಿಗೂ ಎಲ್ಲ ನನ್ನ ಕುಲ ಬಾಂಧವರಿಗೆ ನಮಸ್ಕರಿಸುತ್ತಾ, ಈ ಒಂದು ಗಂಗಾ ಪರಮೇಶ್ವರಿ ಕನಕಪುರ ತಾಲೂಕಿನ ಅಧ್ಯಕ್ಷರಾದ ಸನ್ಮಾನ್ಯ ಚಿಕ್ಕಣ್ಣನವರೇ, ಎಲ್ಲ ನನ್ನ ಕುಲ ಬಾಂಧವರೇ, ಇದು 905ನೇ ವರ್ಷದ ನಮ್ಮ ಕುಲಗುರು ನಿಜಶರಣ ಅಂಬಿಗರ ಚೌಡಯ್ಯನವರ ದಿನಾಚರಣೆ. ಇವರು ಮೂಲತಃ ರಾಣೆಬೆನ್ನೂರು, ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕು ಚೌಡದಾನಪುರ, ಶಿವದಾನಪುರ ಅಂತ ಅದಕ್ಕೆ ಹೆಸರು, ಚೌಡದಾನಪುರದವರು. ತಾಯಿ ಪಂಪಾದೇವಿ, ತಂದೆ ವಿರೂಪಾಕ್ಷಿ, ಗುರುಗಳು ಶಿವದೇವ ಅಂತ ಅಂತೇಳಿ ಅವರು ಬಾಲ್ಯದಲ್ಲೇ ಅಲ್ಲೇ ಬಾಲ್ಯ ಕಳೀತಾರವರು. ಆಮೇಲೆ ಅವರ ಕಾಯಕ ದೋಣಿ ನಡೆಸುವಂಥದ್ದು ನೋಡಿ. ನಾವು ಅಂಬಿಗನ ಈ ನಿಜಶರಣ ಅಂಬಿಗರ ಚೌಡಯ್ಯನ ಕುಲವಸ್ಥರು ನಾವೆಲ್ಲ, ವಂಶಸ್ಥರು ನಾವೆಲ್ಲ. ಆ ಮಹಾನ್ ಭಾವನ ಆಚರಣೆ ಇವತ್ತು ನಾವು ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಆಗ್ತಾ ಇದೆ. ಅದಾದ್ಮೇಲೆ ಅವರು ಕಲ್ಯಾಣ ಹೋಗ್ತಾರೆ, ಬಸವ ಕಲ್ಯಾಣ. ಅಲ್ಲಿ ಹೋದಾಗ ಅಲ್ಲಿ 63 ಶರಣರು ಇರ್ತಾರೆ. 63 ಶರಣರಲ್ಲಿ ಎಲ್ಲ ಒಂದೊಂದು ಜನಾಂಗಕ್ಕಿರ್ತಾರೆ. ಅದರಲ್ಲಿ ನಮ್ಮ ಅಂಬಿಗರ ಸಮಾಜ, ನಮ್ಮ ಸಮಾಜದ ನಿಜ ಶರಣ ಅಂತೇಳಿ ಬಸವಣ್ಣನವರು ಇವರಿಗೆ ಎಲ್ರಿಗೂ ಹೇಳಲ್ಲ, 63 ಶರಣರಲ್ಲಿ ನಿಜ ಶರಣ ಅಂತೇಳಿ ಅಂಬಿಗರ ಚೌಡಯ್ಯನವರಿಗೆ ಬಸವಣ್ಣನವರು ಇವರಿಗೆ ಬಿರುದು ಕೊಡ್ತಾರೆ. ಬಸವಣ್ಣನವರಿಗೆ ರೈಟ್ ಹ್ಯಾಂಡ್ ಆಗಿರ್ತಾರೆ ಇವರು. ನೋಡಿ, ಐಡಿಯಾ ಕೊಟ್ಟಿದ್ದ ನೋಡಿ. ನಾವು ಅಂಬಿಗರು ಈ ತೊರೆ ಬಂದ್ರೆ, ನೀರ್ ಬಂದ್ರೆ, ಪ್ರವಾಹ ಬಂದ್ರೆ ಎಲ್ಲ ಬಾಕ್ಲಾಕಂತಾರೆ. ನಾವು ಬಾಕ್ಲಾಕಣಲ್ಲ, ದೋಣಿ ತಗೊಂಡು ಈಚೆ ನುಗ್ತೀವಿ, ಎಲ್ಲಾರನ್ನು ಬಚಾವ್ ಮಾಡ್ತೀವಿ, ಬದುಕಿಸ್ತೀವಿ ನಾವು. ಅಂತ ಒಂದು ಅಂಬಿಗರ ಕುಲ ನಮ್ದು. ಹಾಗಾಗಿ ಈ ಮಹಾನ್ ಭಾವ ನಿಜ ಶರಣ ಅಂಬಿಗರ ಚೌಡಯ್ಯನವರು ಆ ಕಾಲದಲ್ಲೇ ಒಳ್ಳೆ ಆರ್ಕಿಟೆಕ್ಟು, ಈ ಏನಂತಾರೆ ಇವಾಗ ಪಾರ್ಲಿಮೆಂಟು ಅಂತ ಐತಲ್ಲ, ಅವಾಗಲ್ಲಿ ಅನುಭವ ಮಂಟಪ ಅಂತೇಳಿ ಅದನ್ನೊಂದು ಪ್ರತ್ಯೇಕವಾಗಿ ನಿರ್ಮಾಣ ಮಾಡಿ ಎಲ್ಲರೂ ಜನ ಆ ಕಾಲದಲ್ಲೇ ಸಮಾನತೆ ಬರಬೇಕು, ಎಲ್ಲರೂ ಒಂದೇ, ಮಾನವರೆಲ್ಲ ಒಂದೇ, ಯಾವುದು ಭೇದ ಭಾವ ಬೇಡ ಅಂತೇಳಿ ಅವಾಗೇನೆ ಹೋರಾಟ ಮಾಡಿದಂಥ ಮಹಾನ್ ಭಾವರು, 12ನೇ ಶತಮಾನದಲ್ಲಿ ಮಾಡಿದಂಥ ಮಹಾನ್ ಭಾವರು. ಇಲ್ಲೇನು ಇದಿಲ್ಲ, ಕೀಳು ಮೇಲು ಅನ್ನೋದೇ ಇಲ್ಲ, ಎಲ್ಲರೂ ಸಮಾನ ಆಗಿರ್ಬೇಕು ಅಂತೇಳಿ ಮಾಡಿದಂಥ ಮಹಾನ್ ಭಾವರು. ಇವರ ಒಂದು ಇದು
ಆ ನಿಜಶರಣ ಅಂಬಿಗರ ಚೌಡಯ್ಯ ಅಂತೇಳಿ ಬಸವಣ್ಣನವರು ಇವರಿಗೆ ಕರೆದಾಗ ಇವರ ಒಂದು ಪೀಠ ಈಗ ಸುಮಾರು ಒಂದು 10-12 ವರ್ಷದಿಂದ ಪೀಠ ಶುರುವಾಗಿದೆ. ಇವರಿಗೆ ಒಂದು ಇದು ಕೊಡ್ತಾರೆ, ಮಹಾರಾಜ ಗುತ್ತಲ ಮಹಾರಾಜ ಅವ್ರ ಮಗನ್ನ ಬದುಕಿಸ್ತಾರೆ ಇವರು ಹಾವು ಕಚ್ಚಿದಾಗ. ಅದೇನ್ ಮಾಡ್ತಾರೆ, ಅವ್ರಿಗೆ ಆ ಊರ್ನೇ ಬರ್ಕೊಡ್ತಾರೆ ಗುತ್ತಲ ಮಹಾರಾಜ. ಅದು ನನಗ್ ಬೇಡ ಅಂತೇಳಿ ಅದನ್ನ ಶಿವಪುರ ಅಂತ ಇದ್ದಿದ್ದು ಅದನ್ನ ದಾನ ಮಾಡ್ತಾರೆ, ಚೌಡದಾನ್ಪುರ ಅಂತೇಳಿ ಅವ್ರು ಬಂದಿದ್ದು ಜಮೀನ್ನೇ ದಾನ ಮಾಡ್ತಾರೆ, ಅದಕ್ಕೆ ಚೌಡದಾನ್ಪುರ ಅಂತ ಹೆಸರು. ಅದಕ್ಕೆ ನಮಗೆ ಆದ ಒಂದು ಪೀಠ ಇದೆ. ಈಗ ಪೀಠ ಇರೋದ್ರಿಂದ ನಾವು ಅದೊಂದು ಅಡಿಗೆ ಮನೆ ಅಂತ ತಿಳ್ಕೊಬೇಕು ನಾವು. ಅದೇ ಕಿಚನ್. ಪ್ರತಿಯೊಂದು ಬರ್ಬೇಕಾದ್ರೆ ಏನೇ ಬರ್ಬೇಕು, ವಿದ್ಯಾಭ್ಯಾಸ ಏನೇ ಒಂದು ಇದಾದ್ರೆ ಇವಾಗ ನಾವೆಲ್ಲ ನೋಡಿದೀವಿ ಇತರೆ ಒಂದು ಮುಂದುವರೆದ ಜನಾಂಗದಲ್ಲಿ ಈ ಗಲಾಟಿ ಪಲಾಟಿ ಆಯ್ತು ಅಂದ್ರೆ ಮಠದಲ್ಲೇ ಆ ಪೀಠದಲ್ಲೇ ತೀರ್ಮಾನ ಮಾಡ್ತಾರೆ. ಆ ತರ ಒಂದು ಆಗಬೇಕು. ಒಳ್ಳೆ ಎಜುಕೇಶನ್ ವಿದ್ಯಾ ಸಂಸ್ಥೆಗಳಾಗಬೇಕು. ವಿದ್ಯಾಭ್ಯಾಸ ಇಂಜಿನಿಯರಿಂಗ್ ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ ನಮ್ಮ ಸಮಾಜದಲ್ಲಿ. ಅಂಬಿಗರ ಸಮಾಜ ಅಂತ ಹೇಳ್ಕೊಂತೀವಿ ನಾವು. ಒಂದು ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ, ಒಂದು ಮೆಡಿಕಲ್ ಕಾಲೇಜ್ ಇಲ್ಲ. ಇನ್ನು ಮುಂದೆ ಆದ್ರೂ ಎಚ್ಚೆತ್ಕೊಂಡು ನಾವು ದಯಮಾಡಿ ವಿದ್ಯಾವಂತರು ಮಾಡ್ಬೇಕು ಮಕ್ಕಳುಗಳನ್ನ. ಯಾರವರು ಇಲ್ಲಿ ನಮ್ಮ ಮಾನ್ಯ MP ಸಾಹೇಬರು 2 ಎಕರೆ ಜಮೀನು ನಮ್ಮ ಸಮುದಾಯಕ್ಕೆ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅವ್ರನ್ನ ಈ ಸಂದರ್ಭದಲ್ಲಿ ಅವ್ರನ್ನ ನಾನು ನೆನೆಸ್ಕೊಂಡು ಅವ್ರಿಗೆ ಒಳ್ಳೆ ಭಗವಂತ ನಮ್ಮ ಅಂಬಿಗರ ಚೌಡಯ್ಯನವರು ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಮುಂದೆ ನೀವು ಇಲ್ಲಿ ಕನಕಪುರ ಜಾಸ್ತಿ ಜನ ಇದ್ದೀರಿ, ಎಲ್ಲ ಇರಲಿ, ಯಾವುದೇ ಹಳ್ಳಿಲಿ ಒಂದು 10 ಮನೆ ಇರಲಿ, ನಾವು ಎಲ್ಲಾ ಜನಗಳ ಎಲ್ಲಾ ಜನಾಂಗದವ್ರ ಹತ್ರ ಸಮಾನತೆಯಿಂದ ಎಲ್ಲಾರನ್ನೂ ಅಣ್ತಂದಿರುವಂತ ಪರಿಗಣಿಸಿ ನಾವು ಬದುಕೋದಕ್ಕೆ ನೋಡ್ಬೇಕು. ನಾವು ವಿದ್ಯಾವಂತರಾಗಬೇಕು. ಮೇನ್ ಇಂಪಾರ್ಟೆಂಟ್ ವಿದ್ಯಾವಂತರಿಲ್ಲ. ಅದಕ್ಕೋಸ್ಕರ ಪ್ರತಿಯೊಂದು ಮಕ್ಕಳಿಗೂ ಮಾತ್ರ ಎಜುಕೇಶನ್ ಕೊಡಿ. ಇವತ್ತು ದಿವಸ ಬಹಳಷ್ಟು ಇದೆ. ಹಿಂದುಳಿದ ಇದು ದೇವರಾಜ ಅರಸು ಇದೆ, ಹಾಸ್ಟೆಲ್ಗಳಿವೆ, BCM ಹಾಸ್ಟೆಲ್ ಇವೆ. ಸೇರಿಸಿ ಮಕ್ಕಳುಗಳನ್ನ ಆದಷ್ಟು ಟ್ರೆಸ್ ಮಾಡಿ ವಿದ್ಯಾವಂತರುಗಳು ಮಾಡಿ. ಯಾವತ್ತು ನಿಮ್ಮ ಮಕ್ಕಳುಗಳು ನಮ್ಮ ಮಕ್ಕಳುಗಳು ವಿದ್ಯಾವಂತರಾಗ್ತಿರ್ಬೋ ಅವತ್ತು ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ದೇಶ ಸಮರ್ಪಕವಾಗಿ ಸಾಮಾಜಿಕವಾಗಿ ಮುಂದುವರಿತೀವಿ, ಆರ್ಥಿಕವಾಗಿ ಸಬಲರಾಗ್ತೀವಿ, ರಾಜಕೀಯವಾಗಿ ನಮ್ಮ ಒಂದು ಜನಾಂಗಕ್ಕೆ ಕೊನೆ ಪಕ್ಷ 9ರಿಂದ 10 ಜನ MLAಗಳು ಇರ್ಬೇಕಾಯ್ತು. ಬರೀ ಇಬ್ಬರೇ ಹೊಟ್ಟೆ ಉರಿತದೆ, ಬಹಳ ನೋವಾಗುತ್ತೆ. ಹಾಗಾಗಿ ಒಂದ್ಸರಿ ಇದ್ರಂತೆ 7 ಜನ ಇದ್ರಂತೆ. ಯಾರು ಚಿಕ್ಕಮಾದ ನಾಯಕು, DT ಜಯಕುಮಾರು, DT ರಾಮು, ಆಮೇಲೆ ಇವರು ಚೌಧರಿ, ಡಾಕ್ಟರ್ B ಚೌಧರಿ, ಆಮೇಲೆ ಪ್ರಮೋದ್ ಮಧ್ವರಾಜು, ಅದಾದ್ಮೇಲೆ ಬಾಬುರಾವ್ ಚುಂಚಣಸೂರು, 7 ಮೆಂಬರ್ಸ್ ಇದ್ರಂತೆ. ಆ ಥರ ಹಂಗೆ ಒಂದು 8ರಿಂದ 10 ಜನ MLAಗಳು ಆಗ್ಬೇಕು. MLAಗಳು ಆಗ್ಬೇಕು ಅಂದ್ರೆ ದಯವಿಟ್ಟು ನಾನು ಈ ಒಂದು ಇವತ್ತು ದಿವಸ ಕನಕಪುರದಲ್ಲಿ ನಮ್ಗೆ ಕರೆಸಿದ್ರೆ ಬಹಳ ಸಂತೋಷ ಆಗ್ತದೆ. ಮಹಾನ್ ಭಾವ ನಮ್ಮ ಕುಲಗುರು ನಿಜಶರಣ ಅಂಬಿಗರ ಚೌಡಯ್ಯನವರು ಅವರು ಒಂದು ಇದು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇನ್ಮೇಲಾದ್ರೂ ಛಲ ತೊಟ್ಟು ಇನ್ನು ನಿಮ್ಮ ಮಕ್ಕಳುಗಳಿಗೆ ಎಜುಕೇಶನ್ ಕೊಡಿ. ನಾವು ವೇದವ್ಯಾಸ ಮಹರ್ಷಿಗಳು ನಮ್ಮ ಸಮಾಜದವರೇ, ಗಂಗಾ ಪರಮೇಶ್ವರಿ ನಮ್ಮ ಕುಲದೇವತೆ, ಮತ್ತೆ ಕರ್ಣನ್ನ ಸಾಕ್ದವ್ರು ನಾವು. ಕರ್ಣನ ಸಾಕ್ದವ್ರು ಭೀಷ್ಮ ನಮ್ಮ ಇದು ಪಿತಾಮಹ. ಕರ್ಣನ್ ಸಾಕ್ದವ್ರು ನೋಡಿ. ಕರ್ಣ ಪಾಪ ಒಳ್ಳೆ ವಿದ್ಯಾ ಬಿಲ್ಲಾಳು ಬರ್ತಾನೆ, ವಿದ್ಯಾ ಇಲ್ಲಿ ಇವ್ರ ಹತ್ರ ಬರ್ತಾನೆ, ಕುರುವಂಶ ರಾಜ್ಕುಮಾರ್ ಹತ್ರ ಪ್ರದರ್ಶನ ಬರ್ತಾನೆ, ನಾನೇನ್ ಕಮ್ಮಿ ಇಲ್ಲ ಅಂತೇಳಿ. ಅವಾಗ ಅಲ್ಲಿ ಕೇಳ್ತಾರೆ ಯಾಕೆ ಅಷ್ಟು ನೀನು ಅಂತೇಳಿ. ಹಿಂಗ್ ಮೀನ್ ಹಿಡಿಯೋರ್ ಮಗ ಅಂತ ಕ್ಷಣನೇ ಅವಾಗ ಅರ್ಜುನ ಅವನ್ನ ಟೀಕೆ ಮಾಡ್ತಾನೆ. ಇವೆಲ್ಲ ನಾಟಕಗಳು ನೋಡಿರ್ತೀರಿ ನೀವೆಲ್ಲ ಮಹಾಭಾರತಗೆ. ಕುಲವನರಿಯದೆ ತನು ಮನದಿಂದಲೇ ಏಕಿಂತ ಮೆರೆವೆ ಅದಮ ನೀಚ ಬೀಳೆ ಒಯ್ವೆ ನಿನ್ನ ದರ್ಪದ ಬಿಲ್ಲು ಬಾಣವನ್ನ. ಅವನ ಅರ್ಜುನ ಕರ್ಣನ್ಗೆ ಹೇಳ್ತಾನೆ, ಯಾವ್ದೋ ಈನ್ ಕುಲ್ದವನ್ ಬಂದಿದೆಯಲ್ಲ ನೀವು, ಓದ್ತಾ ಇರೋ ಯುದ್ಧ ಮಾಡಲ್ಲ ನಿನ್ನ ಮೇಲೆ ಅಂತ. ಅವಾಗಿಂದ ಆ ಒಂದು ಯುಗಗಳಿಂದನೇ ನಾವು ಹಿಂದುಳಿದ ಏನು ತುಳಿತಕ್ಕೆ ಸಮಾಜದಲ್ಲಿ ಒಳಗಾಗಿ ಬಂದಿದ್ದೀವಿ. ಆದ್ರೆ ಈಗ ಮಹಾನ್ ಭಾವರು ಅಂಬೇಡ್ಕರ್ ಅವರು ಎಲ್ಲ ಸಮಾನತೆ ಬರಲಿ ಅಂತೇಳಿ ಅವ್ರನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸುತ್ತಾ, ಪ್ರತಿಯೊಬ್ಬರು ವಿದ್ಯಾವಂತರಾಗಿ, ತಳಸಮಾಜದವರು ವಿದ್ಯಾವಂತರಾದ್ರೆ ಯಾವತ್ತು ವಿದ್ಯಾವಂತರಾಗ್ತಿರೋ ಅವತ್ತು ಒಳ್ಳೆ ಸಮಾಜ ನಿರ್ಮಾಣ ಆಗ್ತದೆ ಅಂತೇಳಿ ಒಳ್ಳೆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿರೋವಂಥದ್ದು. ದಯವಿಟ್ಟು ಇನ್ನೊಂದ್ಸರಿ ಹೇಳ್ತೀನಿ, ಮತ್ತೊಂದ್ಸರಿ ಹೇಳ್ತೀನಿ, ನಿಮ್ಮ ಮಕ್ಕಳುಗಳಿಗೆ ಒಳ್ಳೆ ಎಜುಕೇಶನ್ ಕೊಡಿ ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿಗೆ ಹೊಂದಿಸ್ತೀನಿ. ಜೈ ಗಂಗಾ ಪರಮೇಶ್ವರಿ, ಬೋಲೋ ವೇದವಾಸ ಮಹರ್ಷಿಗೆ, ಬೋಲೋ ನಿಜಶರಣ ಅಂಬಿಗರ ಚೌಡಯ್ಯನವರಿಗೆ. ಉತ್ತಮ ಸಮಾಜಕ್ಕಾಗಿ ಪ್ರಜಾ ಭಾರತ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.